ಇನ್ನು ಸಿಎಎನ ಜಾರಿ ಮಾಡ್ತೀವಿ ಅಂತ ಹೊರಟಂತ ಕೇಂದ್ರ ಸರ್ಕಾರದ ನಡೆಯನ್ನ ಈಗ ಆಲ್ರೆಡಿ ಕೆಲ ರಾಜ್ಯಗಳ ಮುಖ್ಯಮಂತ್ರಿಗಳು ವಿರೋಧಿಸ್ತಾ ಇದ್ದಾರೆ. ಇದೊಂದು ಚುನಾವಣಾ ಸ್ಟಂಟ್ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ವಾಗ್ದಾಳಿ ನಡೆಸ್ತಾ ಇವೆ. ಆದ್ರೆ ಎಷ್ಟೇ ವಿರೋಧ ಇದ್ರೂ ಸಿಎಎನ ಜಾರಿ ಮಾಡಿಯೇ ಸಿದ್ಧ ಅಂತ ಗೃಹ ಸಚಿವ ಅಮಿತ್ ಶಾ ಮತ್ತೊಮ್ಮೆ ಹೇಳ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹಾಗೆ ಅಮಿತ್ ಶಾ ನಡುವೆ ಟಾಕ್ ವಾರ್ ನಡೀತಾ ಇದೆ. ಕೈ ಅಕೌಂಟ್ಗಳಿಗೆ ಐಟಿಯಿಂದ ಸ್ಥಗಿತ, ಚುನಾವಣೆಗೆ ಹಣ ಇಲ್ಲ ಎಂದ ಖರ್ಗೆ. ಲೋಕಸಭಾ ಚುನಾವಣೆಗೆ ಇನ್ನೇನು ಮುಹೂರ್ತ ಮಾತ್ರವೇ ಬಾಕಿ. ಇದರ ಮಧ್ಯೆ ನಾಯಕರ ಮಾತಿನ ಕದನ ಜೋರಾಗ್ತಾ ಇದೆ. ಜನರಿಂದ ದೇಣಿಗೆ ಪಡೆದಿದ್ದ ಕಾಂಗ್ರೆಸ್ನ ಕೆಲ ಬ್ಯಾಂಕ್ ಖಾತೆಗಳನ್ನೇ ಐಟಿ ಸ್ಥಗಿತಗೊಳಿಸಿದೆ. ಈಗ ಚುನಾವಣೆಗೆ ಖರ್ಚು ಮಾಡೋದಕ್ಕೆ ಪಕ್ಷಕ್ಕೆ ಹಣ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ದಾರೆ. ಡೊನೇಷನ್ ಬಂದಿದ್ದು ಈಗ ಅದನ್ನ ಮೊಟಕುಗೊಳಿಸಿದ್ದಾರೆ. ನಮ್ಮ ಅಕೌಂಟ್ ಬಂದ್ ಮಾಡಿದ್ದಾರೆ. ನಮ್ಮ ಮೇಲೆ ಅವರು ಸುಮಾರು 300-400 ಕೋಟಿ ರೂಪಾಯಿ ಈಗಾಗಲೇ ದಂಡ ಹಾಕಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಇಂದ. ನಮ್ಮ ದುಡ್ಡು ಅದು ನಮ್ಮ ಪಾರ್ಟಿಯವ್ರು ಕೊಟ್ಟಿದ್ದು, ನೀವು ಕೊಟ್ಟಿದ್ದು, ಚಂದಾ ರೂಪದಲ್ಲಿ ಬಂದಿದ್ದು, ಅದಕ್ಕೆ ದಂಡ ಹಾಕಿ ಲಾಕ್ ಮಾಡಿದ್ದಾರೆ. ನಮಗೆ ಖರ್ಚು ಮಾಡಕ್ಕೆ ಒಂದು 10 ಪೈಸಾನೂ ಇಟ್ಟಿಲ್ಲ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಜನ ಗಟ್ಟಿಯಾಗಿ ನಿಲ್ಲಬೇಕು ಅಂತ ನಿನ್ನೆ ಕಲಬುರಗಿಯಲ್ಲಿ ನಡೆದಂತ ಗ್ಯಾರಂಟಿ ಸಮಾವೇಶದಲ್ಲಿ ಖರ್ಗೆ ಕರೆ ನೀಡಿದ್ದರು. ಇವಿಎಂ ಕುರಿತು ಪ್ರಶ್ನೆ ಎತ್ತಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಏತನ್ಮಧ್ಯೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವಿಎಂ ಕುರಿತಂತೆ ಶಂಕೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಮಹಾರಾಷ್ಟ್ರದ ಧುಲೆಯಲ್ಲಿ ನ್ಯಾಯ ಯಾತ್ರೆಯಲ್ಲಿ ಮಾತನಾಡಿದ ಅವರು ಇವಿಎಂ ನಲ್ಲೇನೋ ಇದೆ ಅಂತ ಶಂಕಿಸಿದ್ದಾರೆ. आपको लगता है कि ईवीएम है? कुछ ना कुछ तो है ईवीएम में. ಸಿಎಎ ವಿರುದ್ಧ ಭಾರೀ ಪ್ರತಿರೋಧ, ಹಿಂದೆ ಸರಿಯಲ್ಲ ಎಂದ ಅಮಿತ್ ಶಾ. ಚುನಾವಣೆ ಹೊಸ್ತಿಲಲ್ಲೇ ಸಿಎಎ ಜಾರಿ ಮಾಡಿರೋ ಕೇಂದ್ರ ಸರ್ಕಾರದ ವಿರುದ್ಧ ದೇಶದ ಹಲವೆಡೆ ವಿರೋಧ ಕೇಳಿಬರ್ತಾ ಇದೆ. ಆದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತ್ರ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಿಯೇ ಸಿದ್ಧ ಅಂತ ಸಮರ್ಥಿಸ್ತಾ ಇದ್ದಾರೆ. राजनीति के अंदर आपके निर्णय को जस्टिफाई करने की जिम्मेदारी आपकी होती है. जैसे मेरी सरकार का फैसला ऐसी है, इसके बारे में मेरी पार्टी के तर्क, मेरी गवर्नमेंट के तर्क और क्यों ये देश के हित में है मुझे समझाना पड़ता है. ಅರವಿಂದ್ ಕೇಜ್ರಿವಾಲ್ ಅಮಿತ್ ಶಾ ಮಧ್ಯೆ ಸಿಎಎ ವಾರ್. ಸಿಎಎ ಜಾರಿ ಮಾಡಿಯೇ ಸಿದ್ಧ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದ್ರೆ ನೆರೆಯ ರಾಷ್ಟ್ರಗಳಿಂದ ಬಂದಂತ ನಿರಾಶ್ರಿತರಿಂದ ದೇಶದಲ್ಲಿ ಕಳ್ಳತನ, ಅತ್ಯಾಚಾರ, ದರೋಡೆ ಹೆಚ್ಚಾಗಲಿದೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಕೇಜ್ರಿವಾಲ್ ಹೇಳಿಕೆಗೆ ಇವತ್ತು ತಿರುಗೇಟು ನೀಡಿದ ಗೃಹ ಸಚಿವ ಅಮಿತ್ ಶಾ, ಕೇಜ್ರಿವಾಲ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ತಮ್ಮ ಭ್ರಷ್ಟಾಚಾರ ಮುಚ್ಚಿ ಹಾಕಿಕೊಳ್ಳೋಕೆ ಇಂತಹ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. और इतनी ही चिंता है तो वो क्यों बांग्लादेशी घुसपैठियों की बात नहीं करते हैं? रोहिंग्यास का विरोध क्यों नहीं करते हैं? क्योंकि वो वोट बैंक की पॉलिटिक्स कर रहे हैं. इनो शाह ಹೇಳಿಕೆಗೆ ಕೇಜ್ರಿವಾಲ್ ಮತ್ತೆ ತಿರುಗೇಟು ನೀಡಿದ್ದಾರೆ. इन 3 देशों से भारी भीड़ हमारे भारत में आ जाएगी. अगर इन 2.5-3 करोड़ में से 1.5 करोड़ लोग भी भारत आ गए तो कौन देगा इनको रोजगार? कहाँ बसाओगे इनको? बीजेपी वाले अपने घर में बसाएंगे क्या इनको? इनके अपने घर में रखेंगे क्या इनको? बीजेपी वाले देंगे क्या इनको रोजगार? कौन देगा इनको रोजगार? ಮತ್ತೊಂದು ಕಡೆ ಸಿಎಎ ವಿರುದ್ಧ ಹೇಳಿಕೆ ನೀಡಿದ ದೆಹಲಿ ಸಿಎಂ ನಿವಾಸದ ಎದುರು ಪಾಕ್ನ ಹಿಂದೂ ನಿರಾಶ್ರಿತರು ಪ್ರತಿಭಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.